He's from India. He's staying here. So working. Yeah, he owns this store. Business store. Business store. Yeah. Hi, sir. Can you tell hi? Hello, hi. Hi. ಈ ಸ್ಟೋರ್ನ ರನ್ ಮಾಡ್ತಿರೋದು ಬಂದು ಇಂಡಿಯನ್ ಪೆವಿಲಿಯನ್, ನಮ್ಮ ಇಂಡಿಯಾದವರು. ನೀವೇನಾದರೂ ಬಂದರೆ ವಿಸಿಟ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸೇ ಇರೋದು, ಬ್ರೆಜಿಲ್ ಥರನೇ ಇರೋದು. ಈಗ ಜಸ್ಟ್ ನಾನು ಎಂಟ್ರ್ ಆದೆ ನೋಡ್ಬೋದು. ಫುಲ್ ಓವರ್ ಕ್ರೌಡೆಡ್. ತುಂಬಾ ಜನ ಇದ್ದರು, ಸಿಕ್ಕಾಪಟ್ಟೆ ಜನ. ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು 8 o'clock. ಹಾಯ್, ಎಲ್ಲರೂ ಆರಾಮಾಗಿದ್ದೀರಾ? ಸ್ವಲ್ಪ ತಡ ಆಯಿತು ನಾನು ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋದು. ನಾನಿವಾಗ ಸೆನಡೋ ಸ್ಕ್ವೇರಲ್ಲಿದ್ದೀನಿ. ಇದು ಬಂದು ಪೋರ್ಚುಗೀಸು ಮತ್ತು ಚೈನಾದವರ ಒಂದು ಟ್ರೇಡಿಂಗ್ ಸ್ಪಾಟ್ ಅಂತಲೇ ಹೇಳ್ತಾರೆ. ಅಲ್ಲದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದೆ, ಹಾಗೂ ಹಿಸ್ಟಾರಿಕ್ ಲ್ಯಾಂಡ್ ಮಾರ್ಕೂ ಇದೆ. ಬನ್ನಿ ಹೇಳ್ತಾ ಹೋಗ್ತೀನಿ. ಈಗ ದಿ ಹೋಲಿ ಹೌಸ್ ಆಫ್ ಮರ್ಸಿ ಆಫ್ ಮಕಾವು, ಇದು ಬಂದು 1569 ಬಿಷಪ್ ಅವರು ಫೌಂಡ್ ಮಾಡ್ತಾರೆ. ಟೈಫಾನ್ ಆಗುತ್ತೆ 1835. ಆಗ ನಿರಾಶ್ರಿತರು ತುಂಬ ಜನ ಇರ್ತಾರೆ. ಅವ್ರಿಗೆ ತಂಗುಳಿಯೋದಕ್ಕೆ ಮತ್ತು ಈ ವಿಡೋ ಏನಿರ್ತಾರೆ ಪೂರ್ ಪೀಪಲ್ಗೆ ಸಹಾಯ ಹಸ್ತ ಮಾಡೋಕ್ಕೋಸ್ಕರ ಈ ಇನ್ಸ್ಟಿಟ್ಯೂಷನ್ನ ಅವರು ಫೌಂಡ್ ಮಾಡ್ತಾರೆ. ಮತ್ತು ಎಲ್ಲ ನಿರಾಶ್ರಿತರಿಗೂ ಹೆಲ್ಪ್ ಆಗೋ ಥರ ಏನೇನು ಮಾಡಬೇಕೋ ಪೂರ್ ಪೀಪಲ್ಗೆ ನೀಡ್ಸ್ನ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಸೆನಡೋ ಸ್ಕ್ವೇರ್ ಇವಾಗ ನಿಮಗೆ ಹಿಸ್ಟ್ರಿನ ಹೇಳ್ತಾ ಹೋಗ್ತೀನಿ ಹಂಗೇನೆ. ಈಗ ಜಸ್ಟ್ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗಿದೆ. ಎಕ್ಟ್ರಾಟೋ ಪೋರ್ಚುಗೀಸ್ದು ಏನಿದೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಈಗ ನೋಡ್ತೀವಿ, ಇದೇನೆ ನಾನು ಹೇಳಿದ್ದು. ನೀವು ಸೆಕೆಂಡ್ ಹೋದರೆ ಫ್ಲೋರಲ್ಲಿ ಮ್ಯೂಸಿಯಂ ಕೂಡ ಸಿಗುತ್ತೆ. ಈವ್ನಿಂಗ್ ಆಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಈವ್ನಿಂಗಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು, ಆಲ್ಮೋಸ್ಟ್ ಸ್ಟ್ರೀಟ್ಸ್ ಎಲ್ಲ ಬ್ರೆಜಿಲಲ್ಲಿ ಏನಿದೆಯೋ ಆ ಥರನೇ ಇದೆ. ನೋಡಿದೆ ನಾನೇನಂತ ಪರ್ಚೇಸ್ ಮಾಡೋವಂಥ ಐಟಮ್ಸ್ ಏನಿರಲಿಲ್ಲ. ಇಲ್ಲೇ 2 pics 3 pics ತೊಗೊಳ್ಳೋಣ ಅಂತ ನೋಡಿದೆ. ಇಲ್ಲಿ ಸ್ವಲ್ಪ ಜನ ಫೋಟೋಸ್ ತೊಗೊತಾಯಿದ್ರು. ಇದು ತುಂಬ ಫೇಮಸ್ ಪ್ಲೇಸು. ಫೋಟೋಸ್ ಏನಾದರೂ ತೊಗೊಳಕ್ಕೆ ಎಲ್ಲ ನೀವೇನೋ ಬಂದರೆ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ. ಚೆನ್ನಾಗಿ ಬರುತ್ತೆ ಫೋಟೋಸು. ನಾನಿಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದರು, ಅವ್ರು ಕೇಳ್ತಿದ್ದೆ, ಅವರು ಬ್ಯುಸಿ ಇದ್ದರು ಫೋಟೋದಲ್ಲಿ. ಆಮೇಲೆ ಓಕೆ, ಥ್ಯಾಂಕ್ ಯು. ಅವರು ತುಂಬಾ ಬ್ಲಷಿಂಗ್ ಮಾಡ್ತಿದ್ರು ವೀಡಿಯೋಗೆ. ಸೊ ಫೈನಲಿ ಫೋಟೋ ತಕ್ಕೊಟ್ರು. ಈಗ ನೋಡ್ತಿದ್ರಲ್ಲ, ಈಗ ಆಲ್ಮೋಸ್ಟ್ 7 o'clock ಆಗಿದೆ ಈವ್ನಿಂಗು. ಸೆನಡೋ ಸ್ಕ್ವೇರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದು ಮೇಯ್ನು. ಈಗ ನಾನಿಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಕಾಣಿಸ್ತಿದೆಯಲ್ಲ, ಫ್ರಿಡ್ಜ್ ಮ್ಯಾಗ್ನೆಟು 1 2 3 ಫಾರ್ ದಿ ಮೆಮೊರಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ. ಆಲ್ಮೋಸ್ಟ್ ಒಂದು 100-200 ವೆರೈಟೀಸ್ ಇದೆ. ನಾನು ಆಲ್ಮೋಸ್ಟ್ ನೋಡಿದೆ 10-20 ಮಿನಿಟ್ಸು ಪರ್ಚೇಸ್ ಮಾಡಿದೆ. ಕೀ ಬಂಚು ಮತ್ತು ಒಂದು ಸ್ಮಾಲ್ ಎಕ್ಟ್ರಾಕ್ಟ್ ಇರೋದು, ಮತ್ತು ನೋಡ್ತಿದ್ರಲ್ಲ ಈ 3 ಕೀ ಬಂಚ್ನ ನಾನು ಪರ್ಚೇಸ್ ಮಾಡಿದೆ. ಆಫ್ಟರ್ ಒಂದು ಶಾಪಿಂಗು ಜಸ್ಟ್ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಚರ್ಚ್. ನಾನು ಚರ್ಚಸ್ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಇದೇ ಇರಬೇಕೇನೋ ಆ ಚರ್ಚು, ನೋಡೋಣ. ಈಗ ನೀವು ನೋಡ್ತಿರೋದು ಫೇಮಸ್ಸು ಸೆಂಟ್ ಡೊಮಿನಿಕ್ ಚರ್ಚು. 1587 ಬಿಲ್ಡ್ ಆಗಿರೋದು. ಇದು ಸ್ಪ್ಯಾನಿಷ್ ಅವರು ಪ್ರೈಸ್ಗಳು ಬಂದು ಇಲ್ಲಿ ಚರ್ಚ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ನಿಯರ್ ಬೈಗೆ ಇದೆ. ಮತ್ತು ಏನಂದರೆ ಈಗ ಆಫ್ಟರ್ ಫ್ಯೂ ಇಯರ್ಸ್ ಇದು ಈಗ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಆಗಿದೆ ಇದನ್ನು ಕೂಡ. ಈಗ ನಾನಿವಾಗ ರೂಯಿನ್ಸ್ ಆಫ್ ಸೆಂಟ್ ಪಾಲ್ಸ್ ಚರ್ಚ್ ಕಡೆಗೆ ಹೋಗ್ತಾ ಇದ್ದೀವಿ. ಅದು ಹಿಸ್ಟಾರಿಕ್ ಲ್ಯಾಂಡ್ ಮಾರ್ಕು. ಅಂದಿವೆ ನೋಡಿದೆ ಏನಾದರೂ ಸ್ಮಾಲ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಪರ್ಚೇಸ್ ಮಾಡೋಣ, ಚೈನಾ ಅಲ್ವಾ ಅಂತ ಅಂದ್ಕೊಂಡೆ. ಬಟ್ ಏನಂತ ತೊಗೋಬೇಕು ಅನಿಸ್ತಿಲ್ಲ. ಮೂವ್ ಆನ್ ಅದೇ, ಬೇಡ ಅಂತ ಡಿಸೈಡ್ ಆಗಿ ಒಂದು ಸ್ಮಾಲ್ ಸ್ಟ್ರೀಟ್ ಬಂದೆ ಚರ್ಚ್ಗೆ ಹೋಗೋಣ ಅಂತ. ಸೊ ಗೂಗಲ್ ಮ್ಯಾಪ್ ಅಂತೂ ವೇಸ್ಟು, ಆ್ಯಪಲ್ ಮ್ಯಾಪ್ಸ್ ಅಂತೂ ವಿತೌಟ್ ಇಂಟರ್ನೆಟ್ ಇಟ್ಸ್ ವರ್ಕಿಂಗ್ ಫೈನ್. ಅದರಿಂದನೇ ನಾನು ರೀಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ. ಜಸ್ಟ್ ಈ ಸ್ಮಾಲ್ ರೋಡು ಕನೆಕ್ಟಿಂಗ್ ಮಾಡ್ತಿದೆ ಚರ್ಚ್ಗೆ. ಜಸ್ಟ್ ಗೋಯಿಂಗ್ ಬ್ಯಾಕ್. ರೂಯಿನ್ಸ್ ಆಫ್ ಚರ್ಚ್ ಸಿಕ್ಕಾಪಟ್ಟೆ ಫೇಮಸ್. ನಾನು ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ತೋರಿಸಿದ್ದೀನಿ ಇಂಡಿಯನ್ ಪೆವಿಲಿಯನ್. ಇದು ಸೆಂಟ್ ಡೊಮಿನಿಕ್ ಚರ್ಚ್. ರೂಯಿನ್ಸ್ ಆಫ್ ಚರ್ಚ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಆ ಮಧ್ಯದಲ್ಲಿ ಈ ರೋಡಲ್ಲಿ. ತುಂಬ ಸ್ಮಾಲ್ ಸ್ಟ್ರೀಟ್ ಇದು, ತುಂಬ ಕನೆಕ್ಟಿಂಗ್ ರೂಯಿನ್ಸ್ ಆಫ್ ಚರ್ಚ್ಗೆ ಕನೆಕ್ಟಿಂಗ್ ಆಗಿದೆ. ನೋಡ್ತಿದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ತುಂಬ ಅಪ್ಪಲ್ಲಿದೆ ಎಲ್ಲ ಮೆಟ್ಟಲುಗಳೆಲ್ಲ ಹತ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಬನ್ನಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ಓವರ್ ಕ್ರೌಡೆಡ್.
see the crowd bro. ನಾನಿವಾಗ ನಿಮಗೆ ಸೆಂಟ್ ರೂಯಿನ್ಸ್ ಆಫ್ ಪಾಲ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇದು 16th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದ್ದು ಜೂಯಿಸ್ಟ್ ಅಂತ ಹೇಳಿ ಮಿಷನರೀಸು ಅವರು ಇದನ್ನ ಬಿಲ್ಟ್ ಮಾಡ್ತಾರೆ. ಇದು ಪೋರ್ಚುಗೀಸು ಮತ್ತು ಈಸ್ಟ್ ವೆಸ್ಟರ್ನ್ ಎರಡೂ, ಚೈನೀಸು ಮತ್ತು ಪೋರ್ಚುಗೀಸ್ ಎರಡೂ ಆರ್ಟಲ್ಲಿ ಈ ಚರ್ಚ್ನ ಬಿಲ್ಡ್ ಮಾಡಿರ್ತಾರೆ. ಇದು ಏಷ್ಯಾಗೆ ಲಾರ್ಜೆಸ್ಟ್ ಆಗಿರುತ್ತೆ ಆವಾಗಿನ ಕಾಲಕ್ಕೆ. ಎಷ್ಟೊಂದು ಜನ ಇದ್ದಾರೆ ಅಪ್ಪ. ಓವರ್ ಕ್ರೌಡೆಡ್. ಹಾಯ್. ಜಸ್ಟ್ ಯು ಕ್ಯಾನ್ ಸಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು. ಯಪ್ಪ ಬರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಆ್ಯಕ್ಚುಲಿ. ಚರ್ಚ್ನ ಬಂದು ನಿಮಗೆ ಟಾಪ್ ಇಲ್ ಮೇಲೆ ಕಟ್ಟಿರೋದು. ನಿಮ್ಮ ಗ್ರ್ಯಾಂಡ್ ಲಿಸ್ಬೋವಾ ನೋಡ್ಬೋದು, ಕ್ಲೀನಾಗಿ ಕಾಣಿಸುತ್ತೆ ಇಲ್ಲಿಂದ. ಇವತ್ತು ಸಂಡೇ ಆಗಿರೋ ಕಾರಣ ತುಂಬ ಜನ ಚಿಲ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಇದು 1835 ಟೈಫಾನ್ ಆಗುತ್ತೆ. ಅದರಿಂದ ಫೈರ್ ಆಕ್ಸಿಡೆಂಟಿಂದ ಇದು ಹಿಂಭಾಗ ಏನಿದೆ ಕಂಪ್ಲೀಟಾಗಿ ನಶಿಸಿ ಹೋಗುತ್ತೆ. ಮುಂಭಾಗ ಏನು ನೋಡ್ತಾ ಇದ್ದೀವಿ ಅದ್ರ ಮಾತ್ರನೇ ಉಳಿದಿರುತ್ತೆ. ಅದರಿಂದ ಇದು ತುಂಬಾ ಫೇಮಸ್ಸು, ತುಂಬ ಜನನ ಅಟ್ರ್ಯಾಕ್ಟ್ ಮಾಡ್ತಾರೆ. ಈ ಸ್ಟೇರ್ ಕೇಸ್ ಏನಿದೆಯೋ ಅದು ಮಾತ್ರ ಉಳಿದಿರುತ್ತೆ. ಈಗ ನಾನೇನು ಹಿಂಭಾಗ ನೋಡ್ತಿದ್ದೀರೋ ಅಲ್ಲಿ ಸೆಂಟರಲ್ಲಿ ಬಂದು ಚೈನೀಸ್ದು ಹಾರ್ಟ್ ಇದೆ ಮತ್ತು ಪೋರ್ಚುಗೀಸ್ ಎರಡೂ ಕೂಡ ಇದು ಸಿಂಬಲೈಸ್ ಆಗಿ ಈ ಚರ್ಚ್ನ ಬಿಲ್ಡ್ ಮಾಡಿರ್ತಾರೆ. ಬನ್ನಿ ನಾವಿವಾಗ ಹಂಗೆ ಸ್ಟ್ರೀಟ್ ಕಡೆಗೆ ಹೋಗೋಣ. ಆಲ್ಮೋಸ್ಟ್ ಇಲ್ಲಂತೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಸಿಕ್ಕಿದ ದಾರಿಯೆಲ್ಲ ಹೋಗ್ತಾ ಇದ್ದೀನಿ. ಬನ್ನಿ ಶಾಪಿಂಗ್ ಮಾಡೋದಿತ್ತು, ಹಂಗೆ ಶಾಪಿಂಗ್ ಮಾಡೋಣ. ಸಖತ್ತಾಗಿದೆ ಸ್ಟ್ರೀಟ್, ಬಟ್ ಐ ಡೋಂಟ್ ಹ್ಯಾವ್ 16-18 ಸೆಂಚುರೀಸ್ ಎಲ್ಲ ಇದು ಪೋರ್ಚುಗೀಸ್ ಟ್ರೇಡಿಂಗ್ ಸೆಂಟರ್ ಆಗಿತ್ತು. ಕಾಲ ಬದಲಾದಂಗೆ ಇವಾಗ ಮಕಾವು ಪೀಪಲ್ ಸ್ಟ್ರೀಟ್ ಶಾಪಿಂಗ್ ಏರಿಯಾ ನೋಡ್ಬೋದು. ಕಂಪ್ಲೀಟ್ ಇಲ್ಲಿ ಎಲ್ಲ ಥರನೂ ಐಟಮ್ಸ್ ಅವೈಲೇಬಲ್ ಇದೆ. ಫುಡ್ಡು, ಗ್ರೋಸರೀಸು, ಶಾಪಿಂಗ್ಸ್ ಐಟಮ್ಸು, ಗ್ಯಾಡ್ಜೆಟ್ಸ್ ಎಲ್ಲನೂ. Just exploring the streets of Macau. ಈಗ ನೋಡ್ತಿರೋದು ಇದು ಮಿಲ್ಕ್ ಪೌಡರ್ ಬಿಸ್ಕೆಟು, ಮತ್ತು ಈ ಕಡೆ ಬಂದು ರೆಡ್ ಮೀಟು ಮತ್ತು ಪೋರ್ಕು, ಡ್ರೈ ಮೀಟ್ ಪೋರ್ಕು. ಇದು ತುಂಬ ಜನ ಫಾರಿನರ್ಸ್ ಇದನ್ನ ತೊಗೊಳ್ತಾಯಿದ್ರು. ಸೊ ಚೆನ್ನಾಗಿರ್ಬೋದು ಟೇಸ್ಟ್, ನಮಗೆ ಗೊತ್ತು ಅಂದ್ಕೊಂಡು ನಾನು ಬಂದೆ. ನಾನು ಈ ಕಡೆ ಪೌಡರ್ ಇದೆಯಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡಿಸೋಣ, ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಬಂದೆ. ನನಗೆ ಕೊಟ್ಟರು, ನಾನು ಟೇಸ್ಟ್ ಮಾಡಿದೆ, ಓಕೆ ಅನಿಸ್ತು, ಪರವಾಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಬಂದೆ. ಬನ್ನಿ ಶಾಪಿಂಗ್ ಮಾಡ್ತೀನಿ. I'm thinking to buy these things. ನಾನು ಒಂದು 5 ಮಿನಿಟ್ಸ್ ಸ್ಟೋರೆಲ್ಲ ಹುಡುಕ್ದೆ ಏನಾದರೂ ಯೂನಿಕಾಗಿ ಸಿಗುತ್ತಾ ಅಂತ. ಬಟ್ ಅವ್ರ ಫುಡ್, ಅವ್ರ ತಿಂಡಿ ಎಲ್ಲ ನಮಗೆ ಏನೂ ಅರ್ಥ ಆಗಲ್ಲ, ಕಾಮನ್ನೇ ಇತ್ತು. ಸೊ ಅದಕ್ಕೋಸ್ಕರ ಇವೆರಡನ್ನ ಪ್ಯಾಕ್ ಮಾಡಿಸ್ಕೊಂಡೆ. ಸೊ ವಿ ಕ್ಯಾಂಟ್ ಇವನ್ ಓಪನ್, ಯಾರನ್ನು ಎತ್ತಿದೆ ಅಂತಲೇ ಹೇಳೋಣ. ಒಳ್ಳೆ ಐಡಿಯಾ ಓಡಿಸೋಣ, ಚೆನ್ನಾಗಿದೆ, ನೋಡೋಣ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ಇಷ್ಟ ಆಗಿರ್ತಾರೆ. ಇದಂತೂ ನಮ್ಮ ತಾಯಿನಾಗೂ ಅರ್ಥ ಆಯ್ತಿಲ್ಲ ಏನು. ನೀವೇ ನೋಡಿದ್ರಲ್ಲ ಏನು ಜನ ಸಾಗರ. ಈಗ ನಾನು ಬೇರೆ ಸ್ಟ್ರೀಟಿಗೆ ಬಂದೆ, ಇಲ್ಲಿ ಪೀಸ್ಫುಲ್ ಆಗಿತ್ತು. ಇನ್ನೇನು ನಾನು ಹೋಟೆಲ್ಗೆ ಹೋಗೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ, ನೀವೇ ನೋಡಿದ್ರಲ್ಲ ಹೆಂಗಿದ್ದಾರೆ ಅಂತ. ನಾನು ಶಾಪಿಂಗ್ ಮಾಡಿ ಆ ಸ್ವೀಟ್ ಬಾಕ್ಸು ತೊಗೊಂಡು ಬಂದೆ. ಮೈಕಲ್ ಜೋರ್ಡಾನು. ನಾನಿನ್ನು ಇವಾಗ ಬಸ್ ಕ್ಯಾಚ್ ಮಾಡಬೇಕು. ಸುಮ್ಮನೆ ಒಂದು 5 ಮಿನಿಟ್ಸ್ ರೋಮ್ ಮಾಡಿದೆ, ಹೋಗೋ ರೂಟೇ ಅದು. ಬಸ್ ಕ್ಯಾಚ್ ಮಾಡಬೇಕಿತ್ತು. ನಾನು ಈಗ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.